ನಮ್ಮ ರಾಮರೆಡ್ಡಿಯವರು, ನಮ್ಮ ಪ್ರಭಾಕರ್ ಮಾಜಿ ಚೇರ್ಮನ್ರು, ಹಾಗೆ ಬಸವರಾಜ್ ಇಲ್ಲೇ ಇದೇ ಶಾಲೆಯಲ್ಲೇ ನನ್ನ ಜೊತೆ 1ನೇ ಕ್ಲಾಸು 2ನೇ ಕ್ಲಾಸು ಓದಿದವರು. ಮತ್ತು ಈಗಿನ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆಲ್ಲ ಗ್ರಾಮದ ಎಲ್ಲ ಹಿರಿಯರಿದ್ದಾರೆ. ನಾವೆಲ್ಲ ಓದಿದ್ದು ಇದೇ ಶಾಲೆಯಲ್ಲೇ. ಹಾಂ, ಆವಾಗ ಒಂದೇ ಕೊರಡಿ ಇತ್ತು ಅನ್ಸುತ್ತೆ. ಒಂದು ಕೊರಡಿ ಆಮೇಲೆ ಒಂದು ಕೊರಡಿ ಆಯಿತು ಅನ್ಸುತ್ತೆ. ಹಾಗೆಲ್ಲ ಒಂದು ಮಿಡ್ಲ್ ಸ್ಕೂಲ್ ಅಂದರೆ ಒಬ್ಬರೇ ಟೀಚರು ಎಲ್ಲ ಒಂದೇ ಕ್ಲಾಸಲ್ಲಿ ಇರಬೇಕಾಗಿತ್ತು ಎಲ್ಲರೂ. ಆಮೇಲೆ ಅದು ಬದಲಾವಣೆ ತಂದಿದ್ದು ರಾಹುಲ್ ಗಾಂಧಿಯವರು. ಬ್ಲ್ಯಾಕ್ ಬೋರ್ಡ್ ಸಿಸ್ಟಮ್ ಅಂತೇಳಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಪ್ರತಿ ಸೆಕ್ಷನ್ಗೆ ಒಂದು ಕೊರಡಿ ಇರಬೇಕು, ಪ್ರತಿ ಸೆಕ್ಷನ್ಗೂ ಕೂಡ ಒಬ್ಬ ಟೀಚರ್ ಇರಬೇಕು ಅಂತ ಆಗ ಬದಲಾವಣೆಯನ್ನು ರಾಜೀವ್ ಗಾಂಧಿಯವರು ತಂದರು. ಆಮೇಲೆ ಇವರು ವಾಜಪೇಯಿ ಅವರಿದ್ದಾಗಲೂ ಕೂಡ ಸರ್ವ ಶಿಕ್ಷಣ ಅಭಿಯಾನ ಅಂತ ಅವರು ಕೂಡ ಸಾಕಷ್ಟು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋರು. ಮತ್ತು ಈ ಶಾಲೆ ಅವಾಗ ನಮ್ಮೂರಲ್ಲಿರ್ತಕ್ಕಂಥವರು ಎಲ್ಲನೂ ಇಲ್ಲೇ ಓದ್ತಾಯಿದ್ರು. ಆಮೇಲೆ ಹೀಗೆ ಕಾರಣಾಂತರಗಳಿಂದ ಎಲ್ಲರೂ ಇಂಗ್ಲೀಷ್ ಮಾಧ್ಯಮದ ಕಡೆ ಒಲವು ಜನಕ್ಕೆ. ಸಹಜವಾಗಿ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಹತ್ತುಬೆಲೆ, ಮಾಯಸಂದ್ರ, ಈ ಕಡೆ ಮರ್ಸೂರು ಈ ಭಾಗಕ್ಕೆ ಮಕ್ಕಳನ್ನು ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ಗಳಲ್ಲಿ ಓದೋಕ್ಕೆ ಕಳಿಸಿದ್ರು. ಆಮೇಲೆ ಇಲ್ಲೂ ಕೂಡ ಒಬ್ಬ ಟೀಚರು ಇದ್ದರು. ಅವರು ಮಕ್ಕಳು ಇಲ್ಲೂ ಇರ್ತಾಯಿದ್ರು. ಅವ್ರು ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಬರೋರು ಅಲ್ವಾ. ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗಬೇಕು, ಅವ್ರು 12 ಗಂಟೆಗೆ 1 ಗಂಟೆಗೆ ಬರ್ತಾಯಿದ್ರು. ಸಹಜವಾಗಿ ಏನಾಯಿತು, ಮಕ್ಕಳನ್ನು ಈ ಶಾಲೆಗೆ ಸೇರಿಸೋದು ಬಿಟ್ಟು ಶಾಲೆ ಕೂಡ ಮುಚ್ಚೋಯಿತು. ಆಮೇಲೆ ಹಳೇ ಬಿಲ್ಡಿಂಗ್ ಇದು ಯಾವಾಗ 60ಕ್ಕಿಂತಲೂ ಮುಂಚೆ ಕಟ್ಟಿದ್ದು ಅದೇನಪ್ಪ, 58ರಲ್ಲಿ ನಾವಿಲ್ಲಿ ಹೋಗಿದ್ದು. 58ರಿಂದ 60. ಅದಕ್ಕೆ ಮುಂಚೆ ಯಾವಾಗಲೋ ಇತ್ತು, ಭಾಳ ಹಳೆ ಕನ್ನಡ ಆಗಿತ್ತು. ಅದೆಲ್ಲ ಶಿಥಿಲ ಆಗಿ ಎಲ್ಲ ಈಗ ಬಿದ್ದೋಯ್ತು. ಆಮೇಲೆ ಒಂದು 2 ವರ್ಷಕ್ಕೆ ಮುಂಚೆ ಇದನ್ನು ಹಳೆ ಕನ್ನಡನ ಹೊಡೆದಾಕೋದಕ್ಕೆ ಅನುಮತಿ ತಗೊಂಡು ಈಗ ಇದನ್ನು ಕಟ್ಟಿ ಆಗಿದೆ. ನೀವೇ ನೋಡಿದ್ರಲ್ಲ ಮೇಲ್ಗಡೆ ಒಂದು ಫಸ್ಟ್ ಫ್ಲೋರಲ್ಲಿ 4 ಕೊರಡಿ ಇದೆ, ಸೆಕೆಂಡ್ ಫ್ಲೋರಲ್ಲಿ 2 ಕೊರಡಿ ಇದೆ. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಆಡೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ, ಅದರಿಂದ ಅಲ್ಲಿ ಪ್ಲೇ ಹೋಮ್ ಅಂತ ಅಲ್ಲಿ ಮಾಡಿದ್ದೀವಿ. ಈ ಬಿಲ್ಡಿಂಗ್ ಎಷ್ಟಿದೆಯೋ, ಸೈಟ್ ಎಷ್ಟಿದೆಯೋ ಅಷ್ಟು ಕೂಡ ಮೇಲ್ಗಡೆ ಪ್ಲೇ ಹೋಮ್ ಇರುತ್ತೆ. ಅದಕ್ಕೂ ಕೂಡ ಮೇಲ್ಗಡೆ ಇದಾಕಿ ಶೀಟ್ ಹಾಕಿ ಸುತ್ತಲೂ ಗ್ರಿಲ್ ಹಾಕಿ ಮಕ್ಕಳ ಸೇಫ್ಟಿಗೆ ಅಲ್ಲಿ ಮಕ್ಕಳು ಮೇಲೆ ಆಡ್ಕೊಬೋದು. ಆಮೇಲೆ ಬಿಸಿ ಊಟ ಮಾಡ್ಕೊಳ್ಳಿ, ಊಟ ತಿನ್ನೋದಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇದನ್ನು ಒಂದೇ ಒಂದು ಕೊರಡಿ ಬಿಟ್ಟು ಉಳಿದಿದ್ದನ್ನೆಲ್ಲ ಬಿಸಿ ಊಟಕ್ಕೆ ಇಲ್ಲಿ ಸೇರ್ತೀವಿ. ಮತ್ತು ಪ್ರೇಯರು ಇಲ್ಲೇ ಮಾಡ್ಕೊಬೋದು. ಈಗ LKG UKG ಪ್ರಾರಂಭ ಮಾಡ್ತೀವಿ ಅಂತೇಳಿ ಯಾವ ಸಂಸ್ಥೆ ನಮ್ಮ ಕೀ ಎಜುಕೇಷನ್ ಫೌಂಡೇಶನ್ ಅಂತ ಅವರು ಬಂದಿದ್ದಾರೆ. LKG UKG ಮಕ್ಕಳಿಗೆ ಅವರು ಉಚಿತವಾಗಿ ಅಲ್ವಾ, ಫ್ರೀನಾ? ಟೀಚರು ಅವರೇ ಕೊಡ್ತಾರೆ, ಮೆಟೀರಿಯಲ್ಸು ಅವರೇ ಕೊಡ್ತಾರೆ. ಈಗಾಗಲೇ ಆನೇಕಲ್ಲಲ್ಲಿ ಒಂದು 20 ಸ್ಥಳಗಳಲ್ಲಿ ಮಾಡ್ತಾಯಿದ್ದಾರೆ. LKG UKGಗೆ ಬರ್ತಕ್ಕಂಥ ಮಕ್ಕಳನ್ನು ಈಗ ತಕ್ಷಣಕ್ಕೆ ಸೇರಿಸ್ಕೊಳ್ತಾರೆ. ಟೀಚರು ಹಾಕ್ಬಿಟ್ಟಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟವರು ನಾನು ಈ ಥರ ಈ ವರ್ಷದಿಂದ ಪ್ರಾರಂಭ ಆಗಬೇಕು ಅಂದಾಗ ಟೀಚರು ಹಾಕಿದ್ದಾರೆ. ಮತ್ತು ಯಾರು 1ನೇ ಕ್ಲಾಸು 2ನೇ ಕ್ಲಾಸಿಗೆ ಯಾರು ಸೇರ್ಕೊಳ್ತಾರೋ ಸೇರ್ಕೋಬೋದು. ಆಮೇಲೆ ಇಂಗ್ಲೀಷ್ ಮಾಧ್ಯಮನೂ ನಮ್ಮ ಕಡೆ ಎಲ್ಲ ಸ್ಟ್ರೆಂತ್ ಜಾಸ್ತಿ ಇರೋ ಕಡೆ ಕನ್ನಡ ಇಂಗ್ಲೀಷ್ ಎರಡೂ ಇದೆ. ನೋಡಿ ಈಗ ಪ್ರಾರಂಭ ಮಾಡಿದ್ದೀವಲ್ಲ, ಈಗ 1ರಿಂದ 5ರವರೆಗೂ ಇಲ್ಲಿ ಅವಕಾಶ ಇದೆ. ರೂಮ್ಸು ಇದೆ. 1ರಿಂದ 5ರವರೆಗೂ HMಗೂ ಸೇರಿ ಮಕ್ಕಳು ಓದೋದಕ್ಕೂ ರೂಮ್ಸು ಇದೆ. ಮತ್ತು ಮೇಲೆ ಆಟ ಆಡೋಕ್ಕೆ ಜಾಗನೂ ಇದೆ, ಕೆಳಗಡೆ ಪ್ರೇಯರ್ ಮಾಡೋಕ್ಕೂ ಜಾಗ ಇದೆ, ಬಿಸಿ ಊಟ ಅದಕ್ಕೂ ಕೂಡ ಇಲ್ಲಿ ಸ್ಥಳಾವಕಾಶ ಇದೆ. ಮತ್ತು ಅದಿನ್ನೂ ಲೆಕ್ಕ ಹಾಕಿಲ್ಲ. ನಮ್ಮ ಸ್ವಲ್ಪ ನಾನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಸ್ನೇಹಿತರು MLCಗಳಿದ್ದಾರೆ, ಅವರು
ನಾನು ಎರಡನೇ ಇಲ್ಲ 1, 2 ಇಲ್ಲಪ್ಪ, ನೀನು ಓದಿದ್ದೆ ಅಷ್ಟೇ. 1, 2 ಇಲ್ಲಿ ಓದಿದ್ದು. ಆಮೇಲೆ ಇವರು 3ಕ್ಕೆ ಮರ್ಸೂರಿಗೆ ಹೋದರು ಅಲ್ವೇನಪ್ಪ? 3ಕ್ಕೋ 4ಕ್ಕೋ ಅಲ್ಲೋದು. ನಾನು ಓದಿದ್ದು 2ನೇ ಕ್ಲಾಸು. ನಮ್ಮ ತಂದೆ ಓದಿದ್ದು, ಇವ್ರು ಓದಿದ್ದು, ಇವ್ರ ತಂದೆ ಓದಿದ್ದು, ಇವ್ರ ತಂದೆ ಓದಿದ್ದು, ಎಲ್ಲರ ತಂದೆ ಓದಿದ್ದು ಎಲ್ಲರೂ. ಆದ ನಂತರ ತಾವು ಎಲ್ಲಿ ಕಂಟಿನ್ಯೂ ಮಾಡ್ತಾರೆ? ನಮ್ಮ NTM ಸ್ಕೂಲು, ಹೊಂಬೇಗೌಡ ನಗರ NTM ಸ್ಕೂಲಲ್ಲಿ 3, 4 ಅಲ್ಲೂ ಕೂಡ ಹೈಸ್ಕೂಲು ಮತ್ತು ಪ್ರಾಥಮಿಕ ಶಾಲೆ ಮೊದಲಿತ್ತು. ಇನ್ನೂ ಅಡಿಷನಲ್ ಆಗಿ ಅಲ್ಲೂ ಕೂಡ ಕಟ್ಸಿದ್ದೀನಿ. ಈಗ ನಮ್ಮ ಕ್ಷೇತ್ರಕ್ಕೆ ಬರೋಲ್ಲ, ಅದು ಆ ಚಿಕ್ಕಪೇಟೆಗೆ ಹೋಗ್ಬಿಡುತ್ತೆ. ಹೊಸ ಬಿಲ್ಡಿಂಗ್ ಅಮ್ಮ ಇದು, ಫೌಂಡೇಶನ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಇದೆ. ಈಗ 1ನೇ ಕ್ಲಾಸು ಪ್ರಾರಂಭ ಆದಮೇಲೆ ಕಂಪ್ಯೂಟರ್ಸ್ ಹಾಕ್ತೀವಿ. ಆಮೇಲೆ ಟಾಯ್ಲೆಟ್ಸು ಎಲ್ಲ ಇದು ನೋಡಿದ್ರಲ್ಲ, ಕಾಂಪೌಂಡ್ ಇದೆ, ಮೇಲ್ಗಡೆ ಪ್ಲೇ ಹೋಮ್ ಇದೆ, ಅಲ್ಲಿ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ತಾರೆ. ಒಂದು 4-5 ದಿವಸ ಆಗುತ್ತೆ, ಅಥವಾ 1 ವಾರ ಆಗ್ಬೋದು. ಮತ್ತು ಬಿಸಿ ಊಟನೂ ಸಹಜವಾಗಿ ಪ್ರಾರಂಭ ಆದಮೇಲೆ ಅದು ಕೂಡ ಬರುತ್ತೆ. ಆಮೇಲೆ ಶಾರ್ಟೇಜ್ ಆದರೆ ಟೀಚರ್ಸು ನಾವೇ ಕೊಟ್ಕೊಳ್ತೀವಿ, ಶಾರ್ಟೇಜ್ ಟೀಚರ್ಸು. ಮಕ್ಕಳ ವಿಶೇಷ ಆಂದೋಲನ ಮಾಡ್ತಾ ಇದ್ದಾರೆ. ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ LKG UKGಗಂತೂ ಸಫಿಷಿಯೆಂಟಾಗಿ ಜನ ಬರ್ತಾರೆ. ನಮ್ಮೂರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬರ್ತಾರೆ. ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಇತ್ತೀಚೆಗೆ ಈ ಕಡೆ ವೇರೋತ್ಸವವಾಗಿ ಸಾಕಷ್ಟು ಭಾರಿ ವಾಹನಗಳೆಲ್ಲ ಬರ್ತಿರ್ತಾರೆ. 2 ಸಮಸ್ಯೆ ಸರ್. ರಸ್ತೆ ಒಂದು, ಆನೇಕಲ್ ಟೌನಿಂದ ಹೊರಗಡೆ ಬಂದು ಗುಣಮಟ್ಟದ ರಸ್ತೆ. 2ನೇದು ಆ ರೈಲ್ವೆ ಗೇಟ್ ಸರ್, ದಿನಕ್ಕೊಂದು 10 ಸರ್ತಿ ಗಂಟೆ ಕಟ್ಟಲೆ ನಿಂತ್ಕೊಂಡು ಒಂದು ಸೋಮಣ್ಣವರು ರೈಲ್ವೆ ಮಿನಿಸ್ಟರ್ ಆದಾಗ ಫಸ್ಟ್ ಮೀಟಿಂಗಲ್ಲೇ ನಾನೇ ಬರ್ಕೊಟ್ಟಿದ್ದೆ. ನಾನೆಲ್ಲ ಅದು ಇಲ್ಲ ಆಗುತ್ತೆ, ಬರ್ಕೊಟ್ಟಿದ್ದೀನಿ. ಆದರೆ ಹತ್ತತ್ರ 1 ವರ್ಷ ಆಯಿತು ಸೋಮಣ್ಣವ್ರ ಮೀಟಿಂಗ್ ಆಗಿ, ರೋಡ್ ಓವರ್ ಬ್ರಿಡ್ಜ್. ಇತ್ತೀಚೆಗೆ ತಾವು ಅವರು ತಮ್ಮನ್ನು ಭೇಟಿ ಮಾಡಿದ್ರು? ಫೋನ್ ಮಾಡಿದ್ರು ಮೊನ್ನೆ. ನಾನು ದೆಹಲಿಗೆ ಹೋದಾಗ ಫೋನ್ ಮಾಡಿದೆ, ಅವ್ರು ಬೆಂಗಳೂರಲ್ಲಿದ್ದರು. ಸ್ಕೂಲ್ ಹತ್ರ ಏನೋ ಕನೆಕ್ಟಿಂಗ್ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ ತೇರುಗಳಿಗೆ ಅಂತ ಹೇಳಿದ್ರೆ ಗಮನಿಕೆ ಇರುತ್ತೆ. ಯಾವುದು? ಉಸ್ಕೂರ್ ಹತ್ರ. ಉಸ್ಕೂರ? ಉಸ್ಕೂರ್ ಹತ್ರ ಜಾತ್ರೆಗೆ ಬರುವಂಥ ತೇರುಗಳು ತೇರು. ಅದನ್ನೇನು ಪ್ರೋಗ್ರೆಸ್ ಆಗಿದೆ. ಈಗ ಒಂದು ತೇರು ಕಟ್ಟಬೇಕಾದ್ರೆ ಅದಕ್ಕೊಂದು ಎಲ್ಲ ಸೇಫ್ಟಿ ಇರುತ್ತೆ ಅಲ್ವಾ? ಅದು 40-50 ಅಡಿ ತೇರು ಕಟ್ಟಿದ್ರೆ ಏನೂ ಸಮಸ್ಯೆ ಆಗಲ್ಲ. ಕೆಲವರು ಪೈಪೋಟಿ ಮೇಲೆ 100, 120, 140, 150 ಅಡಿ ತೇರುಗಳು ಕಟ್ಟಿದ್ರು, ಬಿದ್ದೋಯ್ತು. ಅಲ್ಲಿ ಬಿತ್ತೋ ಇಲ್ವೋ, ಸತ್ತರು. ಆಮೇಲೆ ಆ ಪೇಷಂಟು ಕೆಲವರಿಗೆಲ್ಲ ಗಾಯ ಆಯಿತು. ಆ ಗಾಯ ಆದವ್ರನ್ನ ಅವರು ಅಲ್ಲಿ ಸತ್ತಂಥ ಇದು ತೇರು ಶೆಟ್ಟಿಹಳ್ಳಿ. ನಮ್ಮ ಹೆಸರು ವನಿತಾ ಅಂತ. ನಾವು ಶೆಟ್ಟಿಹಳ್ಳಿ ಮರ್ಸೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ಮರ್ಸೂರು ಗ್ರಾಮ ಪಂಚಾಯತಿಯಿಂದ 20 ಜನ ಸದಸ್ಯರು ಇದ್ದಾರೆ. ಶೆಟ್ಟಿಹಳ್ಳಿಯಲ್ಲಿ ಹಳೆ ಸ್ಕೂಲು ಸ್ವಲ್ಪ 7-8 ವರ್ಷ ಆಗಿತ್ತು, ಅದು ಶಿಥಿಲ ಆಗಿ. ಅದು ಯಾರೋ ಚೆನ್ನಾಗಿ ಮಾಡ್ತಾಯಿದ್ರು. ಒಂದು ಸಾರ್ ಬರ್ತಾಯಿದ್ರು ನಮ್ಮವರೇ ಹಳೆ ಊರಿಂದ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಎಲ್ಲಿ ಮಕ್ಕಳ ಬಗ್ಗೆ ಕೇಳಿದ್ರೆ ಅಲ್ಲೆಲ್ಲ ಹೇಳ್ತಾಯಿದ್ರು ಹುಡುಗರು. ಆ ಥರ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ನವೋದಯಾಗೆಲ್ಲ 1 ವರ್ಷಕ್ಕೆ 1-2 ಸೆಲೆಕ್ಟ್ ಆಗ್ತಾಯಿದ್ರು, ಆ ಥರ ಓದಿಸ್ತಾಯಿದ್ರು ಸರು. ಅಂದರೆ ತುಂಬ ಸ್ಟ್ರಿಕ್ಟ್ ಇದ್ದರು ಅವರು. ಆಮೇಲೆ ಮತ್ತೆ ಯಾರೋ ಮೇಡಮ್ನ ಹಾಕಿದ್ರು, ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ತಿರೋದ್ರು. ಮೇಡಮ್ ಬಂದರು, ಅವರು ತುಂಬ ತಡವಾಗಿ ಬರೋದು ಸ್ಕೂಲ್ಗೆ. ಅವ್ರ ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಯಾರೋ ಪೇರೆಂಟ್ಸು ಎಲ್ಲ ಕಾನ್ವೆಂಟ್ಗಳಿಗೆ ಕಳಿಸ್ಬಿಟ್ರು. ಅವಳು ಸ್ಕೂಲು ಬಾಗಿಲು ಹಾಕಿದ್ರು. ಅದಕ್ಕೆ ಅದು ಎಲ್ಲ ಹಳೇದಾಗಿತ್ತು, ನೆಂದು ತುಂಬ ಹಳೇದಾಗಿ ಬಿದ್ದೋಗಿತ್ತು. ಅದಕ್ಕೆ ನಾವು ತುಂಬ ವರ್ಷಗಳಿಂದ ಪ್ರಭಾಕರಣ್ಣ ಅವರು ಅಧ್ಯಕ್ಷರಾಗಿದ್ದರು. ಆವಾಗೆಲ್ಲ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಲ್ಲ ಸ್ವಲ್ಪ ಇದು ಮಾಡಿದರು, ಯಾರೂ ನಮ್ಮ ಸಹಕಾರಕ್ಕೆ ಬಂದಿರಲಿಲ್ಲ. ಈಗ ನಾವು ಪಂಚಾಯತಿ ಕಡೆಯಿಂದ ಸ್ವಲ್ಪ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಅಣ್ಣವ್ರನ್ನ ಕೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸರು ನಾವು ಕಟ್ಟಿಸ್ತೀವಿ ಅಂತ ಅವರು ಮುಂದೆ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಗಣೇಶ್ ಬಾಬು ಅಂತ ಅವರು
ಇಲ್ಲಿ ಕಾಂಟ್ರಾಕ್ಟ್ರಿಗೆ ಕೊಟ್ಟಿದ್ದರು. ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಅವರು ಬಂದ್ರೇನು ನಾವು ಇಲ್ಲಿ ತುಂಬ ನಮ್ಮ ಮನೆ ಅಂತ ನೋಡಿಕೊಂಡು ನಾವು ನಮ್ಮ ಮಗ ವಿವೇಕ್ ಅವನು ಕಾಲೇಜಿಗೆ ಹೋಗಿ ಬಂದರೆ ಸ್ಕೂಲ್ ನೋಡೋದು ಆ ಥರ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದ. ಈಗ 2 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ನಾವು ಇಬ್ಬರು ಸ್ವಲ್ಪ ಇಲ್ಲೇ ಇರ್ತೀವಿ. ಈಗ ಸ್ವಲ್ಪ ಎಲ್ಲ ಕೆಲಸ ಮುಗ್ದಿದೆ, ತುಂಬ ಚೆನ್ನಾಗಿ ನೀಟಾಗಿ ಆಗಿದೆ. ಹೋದ ವರ್ಷವೇ ಸ್ಟಾರ್ಟ್ ಆಗಬೇಕಾಗಿತ್ತು, ಸ್ವಲ್ಪ ಕೆಲಸ ತಡವಾಯಿತು. ಅದಕ್ಕೆ ಹೋದ ವರ್ಷ ಸುಮ್ಮನೆ ಆಗಿ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಕೀ ಫೌಂಡೇಶನ್ ಕಡೆಯಿಂದ ಅವರು LKG UKGನೂ ಮಾಡಿದ್ದಾರೆ. ಅವರು ಶಿವಣ್ಣ ಸರ್ ಅವ್ರ ಕಾಂಟ್ಯಾಕ್ಟಲ್ಲಿ ನಮಗೆ ಅವ್ರು ಬಂದು ನಾವು ಮಾಡ್ತೀವಿ ಅಂತ ಅವ್ರಿಗೆ ರೂಮ್ ಕೊಡಿ ಅಂತ ಕೇಳಿದ್ದಾರೆ. ಅವ್ರಿಗೂ ಎಲ್ಲ ಸಹಕಾರ ಕೊಡ್ತೀವಿ. 4 ಫಸ್ಟ್ ಫ್ಲೋರಲ್ಲಿ ಒಂದು. ಈ ದಿನ ನಮ್ಮ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಳ್ಳಿ ಗ್ರಾಮದಲ್ಲಿ ಸುಸಜ್ಜಿತವಾದ ಒಂದು 4 ಅಂತಸ್ತಿನ ಶಾಲಾ ಕಟ್ಟಡಕ್ಕೆ ತಾವೆಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ, ನಮ್ಮೂರಲ್ಲಿ ನಮಗೆ ಇದೊಂದು ಕನಸಿತ್ತು. ಸುಮಾರು 7-8 ವರ್ಷಗಳ ಹಿಂದೆ ಇದು ಶಾಲೆ ನಿಂತೋಯ್ತು ಬೇರೆ ಬೇರೆ ಕಾರಣಗಳಿಂದ. ಅದನ್ನು ನಾನೀಗ ಸುಮಾರು 3 ಬಾರಿ ಈ ಗ್ರಾಮದ ಸದಸ್ಯರಾಗಿ, ನಮ್ಮ ಮಿಸ್ಸಸ್ 1 ಬಾರಿ, ನಾನು 2 ಬಾರಿ ಸದಸ್ಯರಾಗಿ, 1 ಬಾರಿ ಅಧ್ಯಕ್ಷರಾಗಿ, ಮತ್ತು ಈಗ ಸದಸ್ಯರಾಗಿ ಈ ಒಂದು ಶಾಲೆ ನಿರ್ಮಾಣ ಮಾಡಲೇಬೇಕು ಅಂತೇಳಿ ನನಗೊಂದು ಕನಸಿತ್ತು. ಅದನ್ನು ನಾವು ಜಿಲ್ಲಾ ಪಂಚಾಯತಿ ಕಡೆಯಿಂದ ಏನಾದರೂ ಸ್ವಲ್ಪ ಫಂಡ್ಸ್ ತಗೊಂಡು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಹೇಳಿದ್ದೆ. ಅವರು ಅದಕ್ಕೆ ಸಹಕಾರ ಕೊಟ್ಟಿಲ್ಲ 2016-17ರಲ್ಲಿ. ಸರಿ, ನನಗೂ ಅವ್ರಿಗೂ ಒಂದು ಸ್ವಲ್ಪ ಜಗಳನೇ ಆಯಿತು ಈ ವಿಚಾರವಾಗಿ. ಸರ್, ಅದು ಬಿಟ್ಟಾಕಿ ಅಂತೇಳಿ ನಾವೇ ಗ್ರಾಮ ಪಂಚಾಯತಿ ವತಿಯಿಂದ ಮಾಡೋಣ ಅಂಥೇಳಿ 2 ಬಾರಿ ನಾನು ಅದಕ್ಕೆ ಪ್ರಯತ್ನ ಪಟ್ಟೆ. ಕೆಲವೊಂದು ಕಾರಣಗಳಿಂದ ಅದು ಮುಂದುವರಿಲಿಲ್ಲ. ಅಷ್ಟರಲ್ಲಿ ಮತ್ತೆ ನಾನು ಅಧ್ಯಕ್ಷನಾದವಾಗ ಏನಾದರೂ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಸರಿ, ಅಷ್ಟೊತ್ತಿಗೆ ನಮ್ಮ ಸಾಹೇಬರು, ಇಲ್ಲ ನಾನೇ ಒಂದು ಚೆನ್ನಾಗಿ ಮಾಡಿಕೊಡ್ತೀನಪ್ಪ, ನೀವ್ಯಾರು ಏನೋ ಅದಕ್ಕೇನು ಪ್ರಯತ್ನ ಪಡಬೇಡ್ರಿ, ಸ್ವಲ್ಪ ದಿವಸ ಇರಿ ಅಂತೇಳಿ ಅವರೇ ಸ್ವಲ್ಪ ಇದು ಮಾಡಿದ್ರು. ಈಗ ಸುಮಾರು 1.5 ವರ್ಷ ಆಯಿತು ಇದು ಸ್ಟಾರ್ಟಾಗಿ. ಅವರು ಈಗ ದಿನ ನಮ್ಮ ಹತ್ರ ಒಂದಿಲ್ಲ ಒಂದು ದಿವಸ, ಒಂದು ವಾರಕ್ಕೆ 2 ಸತಿ 3 ಸತಿ ಬರ್ತಾ ಇರ್ತಾರೆ, ಹೋಗ್ತಾ ಇದೆ. ಅವರು ಇದು ಹುಟ್ಟಿದ ಒಂದು ಗ್ರಾಮ. ಇವತ್ತು ಅವರು ಓದಿದಂಥ ಶಾಲೆ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಇಲ್ಲಿ ಓದಿದೆ ಅಂತೇಳಿ ಅವರೇ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು. ಈಗ ಅವರು ಪಾಪ ಪ್ರಯತ್ನ ಪಟ್ಟು ಎಲ್ಲ ಕಂಪ್ಲೀಟಾಗಿ ಅವ್ರದ್ದೇ ಒಂದು ಉಸ್ತುವಾರಿಯಲ್ಲಿ ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಅಣ್ಣವರೇ, ಬೇರೆ ಯಾರೂ ಅಲ್ಲ, ಈ ಊರಿನ ಸುಪುತ್ರರು. ನಮಗೂ ಬೇಕಾದಷ್ಟು ಸಹಕಾರ ಕೊಟ್ಟಿದ್ದಾರೆ. ಈಗ ನನಗೆ ಸುಮಾರು ಒಂದು 25 ಲಕ್ಷ UGD ಮಾಡಬೇಕಂತೇಳಿ ಶೆಟ್ಟಳ್ಳಿನಲ್ಲಿ ಒಂದು 25-26 ಲಕ್ಷ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರದ ಅನುದಾನ ಕೊಟ್ಟಿದ್ದರು. ಮತ್ತು ಫಸ್ಟು ನಾನು 15ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾದವಾಗ ಮೊದಲನೇ ಬಾರಿಗೆ ನಾನು ಸದಸ್ಯನಾದ